ವರಲಕ್ಷ್ಮಿ ವ್ರತವನ್ನು ಏಕೆ ಮಾಡಲಾಗುತ್ತದೆ? ಅದರ ಹಿಂದಿನ ಕಥೆಯೇನು? ಈ ವ್ರತವನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿದೆಯೇ? ಅಲ್ಲದೆ ಪಾರ್ವತಿ ಮತ್ತು ಲಕ್ಷ್ಮೀದೇವಿ ಹೇಗೆ ಒಳ್ಳೆಯ ಸ್ನೇಹಿತರಾದರು ಎಂದು ನಿಮಗೆ ತಿಳಿದಿದೆಯೇ? ಆದರೆ ಈ ಪವಿತ್ರ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ದಿನ ಪಾರ್ವತಿ ದೇವಿಯು ಶಿವನನ್ನು ಕೇಳಿದಳು, ಸ್ವಾಮಿ, ಈ ಲೋಕದ ಮಹಿಳೆಯರು ಯಾವ ಉಪವಾಸವನ್ನು ಮಾಡುತ್ತಾರೆ? ಅದು ಅವರಿಗೆ ಎಲ್ಲ ಆಶೀರ್ವಾದಗಳು, ಸಂಪತ್ತು, ಸಮೃದ್ಧಿ ಮತ್ತು ಮಕ್ಕಳ ಸಂತೋಷವನ್ನು ತರುತ್ತದೆ ಎಂದು ದಯವಿಟ್ಟು ನನಗೆ ತಿಳಿಸಿ. ಆಗ ಶಿವನು ನಗುತ್ತಾ ಹೇಳಿದನು, ಪಾರ್ವತಿ, ನಾನು ಅವಳಿಗೆ ಹೇಳುವ ಉಪವಾಸವನ್ನು ಯಾವುದೇ ಮಹಿಳೆ ಭಕ್ತಿ ಮತ್ತು ಕಾಳಜಿಯಿಂದ ಮಾಡಿದರೆ ಅವಳು ಎಲ್ಲ ಆಶೀರ್ವಾದಗಳನ್ನು ಪಡೆಯುತ್ತಾಳೆ. ಆ ಉಪವಾಸವೇ ವರಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಈ ಉಪವಾಸವನ್ನು ಮಾಡಬೇಕು. ಅದನ್ನು ಕೇಳಿದ ಪಾರ್ವತಿ ದೇವಿಯು ಆಸಕ್ತಿಯಿಂದ ಕೇಳಿದಳು, ಸ್ವಾಮಿ, ವರಲಕ್ಷ್ಮಿ ವ್ರತ ಎಂದರೇನು? ಅದನ್ನು ಏಕೆ ಮಾಡಬೇಕು? ಯಾವ ದೇವರನ್ನು ಪೂಜಿಸಬೇಕು? ಈ ಉಪವಾಸವನ್ನು ಹೇಗೆ ಮಾಡಬೇಕು? ಇದರ ಹಿಂದಿನ ಕಥೆಯೇನು? ದಯವಿಟ್ಟು ವಿವರವಾಗಿ ತಿಳಿಸಿ. ನಂತರ ಶಿವನು ಹೀಗೆ ಹೇಳಲು ಪ್ರಾರಂಭಿಸಿದನು, ಪಾರ್ವತಿ, ಗಮನವಿಟ್ಟು ಕೇಳು. ಹಿಂದೆ ಮಗಧ ದೇಶದಲ್ಲಿ ಕುಂದಿನಪುರಂ ಎಂಬ ಸಮೃದ್ಧಿ ರಾಜ್ಯವಿತ್ತು. ಅಲ್ಲಿನ ಜನರೆಲ್ಲರೂ ಬಹಳ ಶ್ರೀಮಂತರಾಗಿದ್ದರು. ಆ ರಾಜ್ಯದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆ ವಾಸಿಸುತ್ತಿದ್ದಳು. ಚಾರುಮತಿ ತುಂಬಾ ಶೀಲವಳು. ಅವಳು ತನ್ನ ಗಂಡನನ್ನು ದೇವರೆಂದು ಪರಿಗಣಿಸಿ ಅವನ ಸೇವೆ ಮಾಡಿದಳು. ಬಾಲ್ಯದಿಂದಲೂ ಅವಳಿಗೆ ಲಕ್ಷ್ಮೀದೇವಿಯ ಮೇಲೆ ಅಪಾರ ಭಕ್ತಿ ಇತ್ತು. ಅವಳು ಪ್ರತಿದಿನ ತನ್ನ ತಾಯಿಯನ್ನು ಭಕ್ತಿ ಮತ್ತು ಭಕ್ತಿಯಿಂದ ಪೂಜಿಸುತ್ತಿದ್ದಳು. ಮದುವೆಯ ನಂತರವೂ ಆ ಭಕ್ತಿ ಬದಲಾಗಲಿಲ್ಲ. ಚಾರುಮತಿಯ ಭಕ್ತಿಯನ್ನು ನೋಡಿ ಲಕ್ಷ್ಮಿ ತುಂಬಾ ಸಂತೋಷಪಟ್ಟಳು. ನಾನು ಅವಳಿಗೆ ನನ್ನ ಆಶೀರ್ವಾದವನ್ನು ನೀಡಬೇಕು ಎಂದು ನಿರ್ಧರಿಸಿದಳು. ಒಂದು ರಾತ್ರಿ ಚಾರುಮತಿ ಮಲಗಿದ್ದಾಗ ಲಕ್ಷ್ಮೀದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ಹೀಗೆ ಹೇಳಿದಳು, ಓ ಚಾರುಮತಿ, ನಾನು ವರಲಕ್ಷ್ಮಿ. ನಿನ್ನ ಭಕ್ತಿಯನ್ನು ಮೆಚ್ಚಿ ನಿನ್ನನ್ನು ನೋಡಲು ಬಂದಿದ್ದೇನೆ. ನಾನು ನಿನಗೆ ಹೇಳಿದಂತೆ ಪ್ರತಿಜ್ಞೆಗಳನ್ನು ಮಾಡಿದರೆ ನಿನ್ನ ಮನಸ್ಸಿನ ಎಲ್ಲ ಆಸೆಗಳು ಈಡೇರುತ್ತವೆ. ಆಗ ದೇವಿಯು ಹೀಗೆ ಹೇಳಿದಳು, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ನನ್ನನ್ನು ಸರಿಯಾಗಿ ಪೂಜಿಸು. ನೀವು ಹಾಗೆ ಮಾಡಿದರೆ ನೀವು ಮತ್ತು ನಿಮ್ಮ ಕುಟುಂಬವು ಎಲ್ಲ ಆಶೀರ್ವಾದಗಳು, ಸಂಪತ್ತು ಮತ್ತು ಸಂತೋಷದಿಂದ ಆಶೀರ್ವದಿಸಲ್ಪಡುತ್ತದೆ. ಲಕ್ಷ್ಮೀದೇವಿಯ ದರ್ಶನ ಪಡೆದ ಚಾರುಮತಿ ಸಂತೋಷದಿಂದ ನಮಸ್ಕರಿಸಿ ದೇವಿಯನ್ನು ಅನೇಕ ಸ್ತೋತ್ರಗಳಿಂದ ಸ್ತುತಿಸಿದಳು. ನಾನು ಯಾವ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆಂದು ನನಗೆ ತಿಳಿಯಲಿಲ್ಲ ಅಮ್ಮ. ನಿನ್ನ ಅನುಗ್ರಹವನ್ನು ಪಡೆದಿದ್ದೇನೆ ಎಂದು ಅವಳಿಗೆ ಧನ್ಯವಾದ ಹೇಳಿದಳು. ಬೆಳಗ್ಗೆ ಎದ್ದ ನಂತರ ಚಾರುಮತಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಳು. ಈ ಉಪವಾಸದ ಬಗ್ಗೆ ನನಗೆ ಮಾತ್ರ ತಿಳಿದಿರಬೇಕು ಮತ್ತು ಅದನ್ನು ಆಚರಿಸಬಾರದು. ಪ್ರತಿಯೊಬ್ಬ ಮಹಿಳೆಯೂ ಈ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಯೋಚಿಸಿ ಹಳ್ಳಿಯ ಎಲ್ಲ ಮಹಿಳೆಯರಿಗೆ ವರಲಕ್ಷ್ಮಿ ವ್ರತವನ್ನು ವಿವರಿಸಿದಳು. ಎಲ್ಲರೂ ಆ ಶುಭ ದಿನಕ್ಕಾಗಿ ಬಹಳ ಭಕ್ತಿಯಿಂದ ಕಾಯುತ್ತಿದ್ದರು. ಕೊನೆಗೆ ಲಕ್ಷ್ಮಿ ಹೇಳಿದ ದಿನ ಬಂತು. ಎಲ್ಲರೂ ಬೆಳಗ್ಗೆ ಬೇಗ ಎಚ್ಚರಗೊಂಡು ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿ ಚಾರುಮತಿಯ ಮನೆಯನ್ನು ತಲುಪಿದರು. ಮನೆಯ ಈಶಾನ್ಯ ಮೂಲೆಯನ್ನು ಹಸಿವಿನ ಸಗಣಿಯಿಂದ ಅಲಂಕರಿಸಲಾಯಿತು ಮತ್ತು ಸುಂದರವಾದ ಮಂಟಪವನ್ನು ಸ್ಥಾಪಿಸಲಾಯಿತು. ಮಂಟಪಕ್ಕೆ ಹೊಸ ಅಕ್ಕಿಯನ್ನು ಸುರಿಯಲಾಯಿತು ಮತ್ತು ಕಲಶವನ್ನು ಪಂಚಪಲ್ಲವಗಳಿಂದ ಪ್ರತಿಷ್ಠಾಪಿಸಲಾಯಿತು. ನಂತರ ಎಲ್ಲರೂ ಒಟ್ಟುಗೂಡಿ ಅವರು ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ ಪೂಜಿಸಿದರು. ಅವರು 9 ಎಣೆಗಳ ತೋರವನ್ನು ಬಲಗೈಗೆ ಕಟ್ಟಿಕೊಂಡು ವಿವಿಧ ರೀತಿಯ ಕಾಣಿಕೆಗಳನ್ನು ಅರ್ಪಿಸಿದರು. ನಂತರ ಅವರು ಮಂಟಪದ ಸುತ್ತಲೂ ಪ್ರದಕ್ಷಿಣೆಗಳನ್ನು ಮಾಡಲು ಪ್ರಾರಂಭಿಸಿದರು. ಮೊದಲ ಪ್ರದಕ್ಷಿಣೆಯ ನಂತರ ಚಿನ್ನದ ಕಾಣಿಕೆಗಳು ಮಳೆ ಸುರಿಯಿತು. 2ನೇ ಪ್ರದಕ್ಷಿಣೆಯ ನಂತರ ವಜ್ರ ವೈಢೂರ್ಯಗಳು ಕಾಣಿಸಿದವು. 3ನೇ ಪ್ರದಕ್ಷಿಣೆಯ ನಂತರ ಅಮೂಲ್ಯ ಆಭರಣಗಳು ಅವರ ದೇಹವನ್ನು ಅಲಂಕರಿಸಿದವು. 4ನೇ ಪ್ರದಕ್ಷಿಣೆಯ ನಂತರ ಅವರ ಕುಟುಂಬ ಸದಸ್ಯರ ಕಾಯಿಲೆಗಳು ವಾಸಿಯಾದವು. 5ನೇ ಪ್ರದಕ್ಷಿಣೆಯ ನಂತರ ಚಿನ್ನದ ರಥಗಳು, ಕುದುರೆಗಳು ಮತ್ತು ಆನೆಗಳು ಅವರ ಮನೆಗಳ ಮುಂದೆ ಕಾಣಿಸಿದವು. ಪ್ರತಿ ಪ್ರದಕ್ಷಿಣೆಯೊಂದಿಗೆ ಲಕ್ಷ್ಮೀದೇವಿಯು ತನ್ನ ಆಶೀರ್ವಾದವನ್ನು ಸುರಿಸಿ ಅವರ ಆಸೆಗಳನ್ನು ಪೂರೈಸಿದಳು. ಉಪವಾಸ ಮುಗಿದ ನಂತರ ಎಲ್ಲರೂ ದೇವಿಗೆ ಅರ್ಪಿಸಿದ ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ತಮ್ಮ ಮನೆಗಳಿಗೆ ಕೊಂಡು ಹೋದರು. ಹಾಜರಿದ್ದ ಎಲ್ಲ ಮಹಿಳೆಯರು ಚಾರುಮತಿಗೆ ಧನ್ಯವಾದ ಅರ್ಪಿಸಿದರು. ನಂತರ ಲಕ್ಷ್ಮೀದೇವಿಯು ಮತ್ತೆ ಕಾಣಿಸಿಕೊಂಡು ಚಾರುಮತಿಗೆ ಹೇಳಿದಳು, ಚಾರುಮತಿ, ನೀವು ಈ ಪ್ರತಿಜ್ಞೆಯ ರಹಸ್ಯವನ್ನು ಸ್ವಾರ್ಥದಿಂದ ಮರೆಹಾಕದೆ ಎಲ್ಲರಿಗೂ ಬಹಿರಂಗಪಡಿಸಿದ್ದೀರಿ. ನೀವು ನನ್ನ ನಿಜವಾದ ಭಕ್ತರು. ಆಗ ದೇವಿಯು ಅವಳಿಗೆ ಒಂದು ವರವನ್ನು ನೀಡಿದಳು. ಇನ್ನು ಮುಂದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಯಾವುದೇ ಮಹಿಳೆಯು ಭಕ್ತಿಯಿಂದ ವರಲಕ್ಷ್ಮಿ ವ್ರತವನ್ನು ಮಾಡಿದರೆ ನಾನು ಖಂಡಿತವಾಗಿಯೂ ಅವಳನ್ನು ಆಶೀರ್ವದಿಸುತ್ತೇನೆ. ಹೀಗೆ ಹೇಳುತ್ತಾ ಶಿವನು ಕಥೆಯನ್ನು ಮುಗಿಸಿದನು.
ಆಗ ಪಾರ್ವತೀ ದೇವಿಯು ಸಂತೋಷದಿಂದ ಹೇಳಿದಳು, ಸ್ವಾಮಿ, ನಾನು ಈ ವರಲಕ್ಷ್ಮಿ ವ್ರತವನ್ನು ಸಹ ಮಾಡುತ್ತೇನೆ. ಶಿವನು ನಗುತ್ತಾ ಕೇಳಿದನು, ಪಾರ್ವತಿ, ನಿನಗೆ ಏನಾಗಿದೆ? ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅಲ್ಲವೇ? ಆಗ ಪಾರ್ವತೀ ದೇವಿಯು ನಗುತ್ತಾ ಉತ್ತರಿಸಿದಳು, ಅದು ನಿಜ ಸ್ವಾಮಿ, ನನಗೆ ಯಾವುದೇ ಆಸೆಯಿಲ್ಲ. ಆದರೆ ನನಗೆ ಲಕ್ಷ್ಮೀ ದೇವಿಯನ್ನು ನೇರವಾಗಿ ನೋಡುವ ಆಸೆಯಿದೆ. ಅದಕ್ಕಾಗಿಯೇ ನಾನು ಈ ಉಪವಾಸವನ್ನು ಆಚರಿಸುತ್ತೇನೆ. ಹೀಗೆ ಹೇಳುತ್ತಾ ಪಾರ್ವತೀ ದೇವಿಯು ವರಲಕ್ಷ್ಮಿ ವ್ರತವನ್ನು ಆಚರಿಸಿದಳು. ಅವಳ ಭಕ್ತಿಯಿಂದ ಪ್ರಭಾವಿತನಾದ ಲಕ್ಷ್ಮೀದೇವಿಯು ಕಾಣಿಸಿದಳು. ಇಬ್ಬರೂ ಪರಸ್ಪರ ಪರಿಚಯ ಮಾಡಿಕೊಂಡರು ಮತ್ತು ಪ್ರೀತಿಯಿಂದ ಮಾತನಾಡಿದರು. ಅಂದಿನಿಂದ ಪಾರ್ವತೀ ದೇವಿ ಮತ್ತು ಲಕ್ಷ್ಮೀದೇವಿ ಒಳ್ಳೆಯ ಸ್ನೇಹಿತರಾದರು ಎಂದು ದಂತಕಥೆ ಹೇಳುತ್ತದೆ. ವರಲಕ್ಷ್ಮಿ ವ್ರತದ ಹಿಂದಿನ ಪವಿತ್ರ ಕಥೆ ಇದಾಗಿದೆ. ಈ ಉಪವಾಸವನ್ನು ಭಕ್ತಿ ಮತ್ತು ಭಕ್ತಿಯಿಂದ ಆಚರಿಸುವ ಪ್ರತಿಯೊಬ್ಬ ಮಹಿಳೆಗೂ ಶ್ರೀ ವರಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿ ಎಂದು ನಾವು ಹೃದಯಪೂರ್ವಕವಾಗಿ ಹಾರೈಸೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.